ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಗೆರೆ ಹೋಬಳಿಯಲ್ಲಿರುವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಗಿರಿಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ. ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸೋ ಈ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಯಾವುದೇ ಕಷ್ಟ ಹಾಗೂ ಸಮಸ್ಯೆಯನ್ನ ಪರಿಹರಿಸಲು ಬೇಡಿದರೆ ಕೆಲವೇ ದಿನಗಳಲ್ಲಿ ಪ್ರಾಪ್ತಿ ಸಿಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಕೊಟ್ಟಿರೋ ಸಿದ್ದೇಶ್ವರ ಸ್ವಾಮಿ ಭಕ್ತರ ಸಮಸ್ಯೆಗಳಿಗೆ ಬರೆದು ಉತ್ತರ ನೀಡ್ತಾರೆ. ಪ್ರತಿ ಹುಣ್ಣಿಮೆಯಂದು ಸ್ವಾಮಿಗೆ ವಿಶೇಷವಾದ ಪೂಜೆ ಇದ್ದು, ಹುಣ್ಣಿಮೆಯ ಪೂಜೆಗೆ ಸಾವಿರಾರು ಭಕ್ತರು ಸೇರಿ ಪೂಜೆ ಸಲ್ಲಿಸುತ್ತಾರೆ. ತಮ್ಮ ಕಷ್ಟಗಳಿಗೆ ಪರಿಹಾರ ಪಡೆದುಕೊಂಡಿದ್ದಾರೆ. ಇಲ್ಲಿನ ವಿಶೇಷವೇನೆಂದ್ರೆ, ಹುಣ್ಣಿಮೆಯಂದು ಈ ಸ್ವಾಮಿಗೆ ಪೂಜೆ ಸಲ್ಲಿಸಿ ತಮ್ಮ ಕಷ್ಟ ಹೇಳಿದ್ರೆ ಸಾಕು, ಪರಿಹಾರ ಸಿಗುತ್ತೆ. ಇದೇ ತಿಂಗಳ 29ರ ಹುಣ್ಣಿಮೆಯ ಪೂಜೆ ವಿಶೇಷವಾಗಿದ್ದು, ಸಾವಿರಾರು ಭಕ್ತರು ಬರುವ ಸಾಧ್ಯತೆ ಇದೆ ಎಂದು ದೇವಸ್ಥಾನದ ಟ್ರಸ್ಟಿ ತಿಳಿಸಿದ್ದಾರೆ. ಈಗ ಒಂದು 6 ವರ್ಷ ಆಯ್ತು. ಖಂಡಿತ ಇದು ಇಳಿಸೋದ್ರೊಳಗೆ ಮಳೆ ಬರುತ್ತೆ. 9ನೇ ತಾರೀಕು ಗುರುಪೂರ್ಣಿಮೆ ಪ್ರಯುಕ್ತ ಇಲ್ಲಿ ವಿಶೇಷವಾದ ದಿನ ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಗುರುಪೂರ್ಣಿಮೆ ಆಗೋದ್ರಿಂದ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಗುರುವಂದನೆ ಅಂತಂದರೆ ನಮ್ಮ ಗುರುಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ, ಆಮೇಲೆ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದನ್ನು ನಾವು ಗ್ರಹಿಸಿ ಅವರಿಗೆ ನಾವು ನಮ್ಮ ಮಠದ ವತಿಯಿಂದ ಈ ಮಠದ ಸಮಿತಿ ಗ್ರಾಮಸ್ಥರೆಲ್ಲ ಸೇರಿ ಅವರಿಗೆ ನಾವು ಸನ್ಮಾನ ಮಾಡಬೇಕು ಅಂತೇಳಿ ಭಾವಿಸಿ ಆ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಭಾಳ ಶಾಸಕರು ಬರ್ತಾರೆ, ವಿಧಾನ ಪರಿಷತ್ ಸದಸ್ಯರು ಬರ್ತಾರೆ, ಸುತ್ತಮುತ್ತಲ ಮಾಜಿ MLAಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಬೇರೆ ಬೇರೆ ಉತ್ತಮರು ಬರ್ತಾರೆ ಇಲ್ಲಿಗೆ. ಅಂದರೆ ದಾನಿಗಳು ಹೀಗೆ ಬರ್ತಾರೆ. ಆಮೇಲೆ ಚಲನಚಿತ್ರ ಕೂಡ ಆ ದಿನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭೋತ್ಸವ ಪೂಜೆನೂ ಕೂಡ ಅವತ್ತು ಹಮ್ಮಿಕೊಳ್ಳಲಾಗಿದೆ. ಆ ದಿನ ಇಲ್ಲಿ ಭಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮತ್ತು ಸಂಜೆ ಅದೇ ದಿನ ಸಂಜೆ ಮಹಿಳಾ ಕಲಾವಿದರಿಂದ ಕುರುಕ್ಷೇತ್ರ ಅನ್ನೋ ಒಂದು ನಾಟಕ ಕೂಡ ಅಭಿನಯಿಸಲಾಗುತ್ತೆ. ಆಮೇಲೆ ಈ ಸಾವಿರಾರು ಜನ, 3,500-4,000 ಜನ, 5,000 ಜನದವರೆಗೂ ಸೇರ್ತಾರೆ. ಅವ್ರಿಗೆಲ್ಲ ದಾಸೋಹ ಇರುತ್ತೆ. ದಾಸೋಹಕ್ಕೆ ಗುರುಗಳೇ, ನಿಮ್ಮ ಹೆಸರು? ರೇವಣ್ಣ ಅಂತ. ನಿಮ್ದು ಅನ್ನಕೆರೆ ವಾಸನೆ. ಇಲ್ಲಿ ದೇವಸ್ಥಾನದಲ್ಲಿ ಏನಾಗಿದ್ದಾರೆ? ಸೆಕ್ರೆಟರಿ ಆಗಿದ್ದಾರೆ, ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದಾರೆ. ಗುರುಗಳೀಗ ಗುರುಪೂರ್ಣಿಮೆ ಹತ್ರ ಬರ್ತಾ ಇದೆ. ಈ ಸ್ವಾಮಿಯವರದ್ದು ವಿಶೇಷತೆ ಏನು ಸ್ವಲ್ಪ ವಿವರಣೆ ಮಾಡಿ. ಈ ಸ್ವಾಮಿ ವಿಶೇಷತೆ ಪುರಾತನ ಕಾಲದ್ದು. ಎಷ್ಟು ವರ್ಷದ್ದು ಇರ್ಬೋದು? ಸುಮಾರು ಸಾವಿರಾರು ವರ್ಷದಿಂದ ಮಾಡ್ತಿದ್ದು. ಹಾಗಾಗಿ ಭಾರಿ ಪ್ರಸಿದ್ಧವಾಗಿ ನಡೀತೈತೆ. ಅವ್ರು ಹೇಳಿದ್ದು ಯಾವುದು ತಪ್ಪಾಗಲ್ಲ. ನಮಗೆ ಬರಗಾಲ ಅನ್ನೋದು ಇಲ್ಲ. ಅಕಸ್ಮಾತ್ ಬರಗಾಲ ಬಂತು ಅಂದ್ರೆ ಅಲ್ಲಿ ಜಾಂಡವ್ ಅಂತ ಇದೆಯಲ್ಲ, ಅದು ತೊಗಲು ಜಾಂಡವ್ 7 ಬಸನಿಂದ ಮಾಡಿರೋದು. 7 ಬಸನ ತೊಗಲು ತಿಕ್ಕೊಂಡು ಶರಣರು ಮಾಡಿರೋದು. ಶರಣರು ಮಾಡಿದ್ರೆ ಉಪವಾಸ ಇದ್ದು ಶರಣರು ಮಾಡಿ ಅದೊಂದು ಇದು ಮಾಡಿದ್ದಾರೆ. ಅದನ್ನ ಹಿಂಗೆ ಬರಗಾಲ ಬಂದಾಗ ಅದನ್ನು ಹೊಡಿಸಿ 9 ದಿವಸ ಅಚ್ಚುಕಟ್ಟ ಪೂಜೆ ಪುನಸ್ಕಾರ ನಡೆಸಿ ಅದಾದ್ಮೇಲೆ ಮಾತಾಡ್ರಿ. ಈಗ ಪುರಾದಿಂದ ನಡ್ಕೊಂಬಂದಿರೋದು ಇಂದ 7 ಬಸವನ್ನ ಕೊಂದು ಹುಲಿ ಸಾಯಿಸಿದ ಮೇಲೆ ಶರಣರೆಲ್ಲ ಹೋಗಿ ಅದನ್ನು ತೆಗೆದು ತಿಕ್ಕೊಂಡು ಅದು ಎಲ್ಲ ದೇವರುಗಳ ವಿಗ್ರಹಗಳನ್ನು ಕಡಿದು ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಂಗಿಲ್ಲ. ಅದ್ರಾಗೆ ಎಲ್ಲ ವಿಗ್ರಹಗಳು ಎಲ್ಲ ಇದ್ದಾವೆ. ಅದನ್ನು ನಾವು ಆ ಕಾಲದಲ್ಲಿ ಮಾಡಿಟ್ಟಿದ್ದಾರೆ. ಈ ನಮ್ಮೂರು ಅಕಸ್ಮಾತ್ ಸುತ್ತಮುತ್ತ ಏನೋ ಬರಗಾಲ ಬಂದರೆ ಅದನ್ನು 9 ದಿವಸ ಆಚೆ ತೆಗೆದು ಜಾಂಡವಂತ ಮರಕ್ಕೆ ಸುತ್ತಿ ಅದನ್ನು ಜಾಂಡವಂತ ಎತ್ತೀವಿ. ಆ ಎತ್ತಾಗ ಭಾರಿ ಶ್ರದ್ಧೆಯಿಂದ ಮಾಡಿ ಅದನ್ನು ಮತ್ತೆ ಅದು ಒಳಗೆ ಬಿಟ್ಟು ಅದೆಲ್ಲ ಊರು ಸುತ್ತಿ ಎಲ್ಲ ಸುತ್ತರಿಸಿ ಬಂದಮೇಲೆ ನಮಗೆ ಮಳೆ ಬರುತ್ತೆ. ಸ್ವಲ್ಪ ತುಂಬ ಫಸಲೆಲ್ಲ ಆಗುತ್ತೆ. ರೈತರು ಖುಷಿಯಾಗಿರ್ತೀವಿ. ಇದು ನಮ್ಮ ಈ ಮಠದ ಒಂದು ವಿಶೇಷತೆ. ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ನಾಗರಾಜು. ಪ್ರತಿ ಹುಣ್ಣಿಮೆನಲ್ಲೂ ಜನ ಬರ್ತಾರೆ. ಅವರಿಗೆ ದಾಸೋಹ ಇರುತ್ತೆ. ಪ್ರತಿದಿನವೂ ದಾಸೋಹ ಇರುತ್ತೆ. ಈ ಹುಣ್ಣಿಮೆ 29ನೇ ತಾರೀಕು ಗುರುಪೌರ್ಣಮಿ ಇರೋದ್ರಿಂದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಇದೆ, ಭಜನಾ ಕಾರ್ಯಕ್ರಮ ಇದೆ, ನಾಟಕ ಇದೆ, ಕುರುಕ್ಷೇತ್ರ ಮಹಿಳಾ ಕಲಾವಿದರಿಂದ ನಾಟಕ ಇದೆ. ಹಂಗಾಗಿ ಇದು ವಿಶೇಷವಾಗಿ ಗುರುಪೌರ್ಣಮಿ ಅದು ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ಇದೆ, ನಡೆಯುತ್ತೆ. ಹೆಚ್ಚಿನ ರೀತಿಯಲ್ಲಿ ಭಕ್ತರು ಬರ್ತಾರೆ. ನಮ್ಮ ಸ್ವಾಮಿಗೆ ಹುಣ್ಣಿಮೆ ಅಂದ್ರೆ ಬಹಳ ಪ್ರಿಯಕರವಾದ ದಿನ. ನಮ್ಮ ಸ್ವಾಮಿ ಹುಣ್ಣಿಮೆಗೆ ಬರೋದ್ರಿಂದ ಭಕ್ತರುಗಳು ಬರೋದ್ರಿಂದ ಸ್ವಾಮಿಗೂ ಸಂತೋಷವಾಗುತ್ತೆ,
ಅವಾಗ ತನ್ನ ಭಕ್ತರಿಗೆ ಏನ್ ಕೇಳಿದ್ರು ಕಷ್ಟ ಪರಿಹಾರ ಮಾಡುವ ಸತಾಸ್ತು ಅನ್ನೋ ಒಂದು ಆಶೀರ್ವಾದ ಕೊಡ್ತೇವೆ ನಮ್ಮ ಸ್ವಾಮಿ. ವಿಶೇಷವಾಗಿ ನಡೆಯುತ್ತೆ ಪೌರ್ಣಮಿ.